ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಧನೆ ಮಾಡಬೇಕು ಅಂತ ಮನಸ್ಸಿದ್ರೆ, ಛಲ ಇದ್ರೆ ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಶ್ರಮದ ದುಡಿಮೆ ಹೊಂದಿದ್ರೆ ಬೇಕಾದಷ್ಟು ಹಣ ಕೂಡ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಈ ಯುವ ರೈತ. ಪ್ರಮುಖವಾಗಿ ಸೀದಾ ಸಾದಾ ಕಂಡ್ರೂ ಕೂಡ ಈ ಯುವ ರೈತ ಇದೀಗ ಲಕ್ಷಾಧಿಪತಿಯಂತೆ. ಪ್ರತಿದಿನಕ್ಕೆ ಇವರ ಆದಾಯ ಸದ್ಯಕ್ಕೆ 15 ರಿಂದ 20 ಸಾವಿರ, ತಿಂಗಳಿಗೆ 4 ರಿಂದ 5 ಲಕ್ಷ. ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ಬೆಳೆಯುವ ಮಾವನ್ನ ಇವರು ವರ್ಷವಿಡೀ ಬೆಳೆದು ಕೂಡ ಲಾಭ ತರ್ತಿದ್ದಾರೆ. ಹೇಗೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ವರ್ಷದ 12 ತಿಂಗಳು ಕಾಯ್ಬಿಟ್ಟು ಹಣ್ಣಾಗಿರುವ ಮಾವಿನ ಸಸಿಗಳು, ಅವುಗಳ ಲಾಲನೆ ಪಾಲನೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವ ರೈತ ಕುಟುಂಬ. ಇವರು ಬೆಳೆದ ಮಾವಿನ ಬೆಳೆಯನ್ನು ನೋಡಲು ಗುಂಪು ಗುಂಪಾಗಿ ಬರುತ್ತಿರುವ ಸಾರ್ವಜನಿಕರು, ಅವರಿಗೆಲ್ಲ ತನ್ನ ಸಾಧನೆಯನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ಯುವ ರೈತ. ಇಂತಹ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರದ ಶಿವಣಗಿ ಗ್ರಾಮದ ಹೊರವಲಯದಲ್ಲಿ. ಕಳೆದ 10 ವರ್ಷಗಳಿಂದ ಕೃಷಿ ಚಟುವಟಿಕೆಯತ್ತ ವಾಲಿಕೊಂಡಿರುವ ಈ ಯುವಕ ಕಲಿತದ್ದು BA ಪದವಿ. ಆರಂಭದಲ್ಲಿ ಕೆಲವು ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ವಿದೇಶ ಪ್ರವಾಸದ ಅವಕಾಶ ಸಿಕ್ಕಿದ್ದು, ಅಲ್ಲಿ ಹೋದಾಗ ಅಲ್ಲಿನ ಕೃಷಿಗೆ ಮಾರು ಹೋಗಿ ಇವರು ಅಲ್ಲಿನ ಸಸ್ಯಗಳನ್ನು ತಂದು ಪ್ರಾಯೋಗಿಕವಾಗಿ ಕೃಷಿಗೆ ಮುಂದಾಗುವ ಮೂಲಕ ಯಶಸ್ಸು ಸಾಧಿಸಿ ಬರದ ನಾಡಿನಲ್ಲಿ ಮಾದರಿ ರೈತ ಅನಿಸಿಕೊಂಡಿದ್ದಾರೆ. ನಾವು ಶಿವಣಗಿ ಗ್ರಾಮದಲ್ಲಿ 8 ಎಕರೆ ಜಮೀನಿನಲ್ಲಿ ಮಾವಿನ ಹಣ್ಣಿನ ತೋಟ ಮಾಡ್ಕೊಂಡಿದ್ದೀವಿ. ಇದು ವರ್ಷವಿಡೀ ಬರ್ತಕ್ಕಂಥ ಮಾವಿನ ಹಣ್ಣು, ಅದರಲ್ಲಿ ಎಸ್ಪೆಷಲಿ ಇದು ಗಿಡದಲ್ಲೇ ಹಣ್ಣಾಗಿ ಬರ್ತಕ್ಕಂಥದ್ದು ಹಣ್ಣು ಸಾವಯವವಾಗಿ. ಇದಕ್ಕೆ ನಾವು ಎರೆಹುಳ ಗೊಬ್ಬರ, ಜೀವಾಮೃತ, ಕೃಪಾಮೃತ, ಎರೆಹುಳ ಜೆಲ್ಲನ್ನು ನಾವೆಲ್ಲೇ ತಯಾರು ಮಾಡ್ಕೊಂಡು ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದು ನಮಗೆ ವರ್ಷವಿಡೀ ಬರೋದರಿಂದ ಒಂದೇ ಗಿಡದಲ್ಲಿ ನಮಗೆ ಕಾಯಿಗಳು ಈ ಥರ ಕಾಣಿಸ್ತಾ ಇದೆ. ಮತ್ತು ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಫ್ಲವರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಮಲೇಷಿಯಾ, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ಪ್ರವಾಸ ಮಾಡಿ ಅಲ್ಲಿನ ಕೃಷಿ ಪದ್ಧತಿಯನ್ನು ನಮ್ಮದೇ ನೆಲದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಾವಯವ ಪದ್ಧತಿಯಲ್ಲಿ ವರ್ಷದ 12 ತಿಂಗಳು ಕೂಡ ಫಸಲು ಕೊಡುವ ಹಣ್ಣುಗಳ ರಾಜ ಅನಿಸಿಕೊಂಡ ಮಾವಿನ ಹಣ್ಣನ್ನು ತಮ್ಮ ಕೃಷಿ ಜಮೀನಿನಿಂದ ನೇರವಾಗಿ ಮಾವು ಪ್ರಿಯರ ಮನೆ ಬಾಗಿಲಿಗೆ ತಲುಪುತ್ತಿರುವುದು ಇವರ ವೈಶಿಷ್ಟ್ಯ. ಒಬ್ಬ ನವೀನ್ ಮಂಗನ್ ಅವರು ಅಂತಂದು ಒಬ್ಬ ಪ್ರಗತಿಪರ ರೈತರು ಥಾಯ್ ಮ್ಯಾಂಗೋ ಅಂದರೆ ಅದು ಇಡೀ ವರ್ಷದಲ್ಲಿ ಅದು ಫಲ ಕೊಡುವಂಥ ಒಂದು ತಳಿ ಇದೆ. ಅಂಥದ್ದು ತಾಯಿಯಿಂದ ಅದು ಒಂದು ತಳಿ ತಂದು ಇಲ್ಲಿ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಸಾಕಷ್ಟು ಸುಮಾರು 8 ಎಕರೆಯಲ್ಲಿ ಬೆಳೆದಿದ್ದಾರೆ. ಅದೇ ರೀತಿ ಮ್ಯಾಂಗೋ ಜೊತೆ ಇನ್ನೂ ಹಲವಾರು ಎಕ್ಸೋಟಿಕ್ ಬೆಳೆಗಳು ಇದ್ದಾವೆ. ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ಬರಪೀಡಿತ ಜಿಲ್ಲೆ ಎಂದೇ ಹೆಸರಾಗಿದ್ದ ವಿಜಯಪುರ ಜಿಲ್ಲೆಯಲ್ಲಿ ಸದ್ಯ ಹಲವಾರು ಯುವ ರೈತರು ಹೊಸ ಕೃಷಿ ಪ್ರಯೋಗಗಳನ್ನು ಮಾಡುತ್ತಾ ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.